ತುಂಬ ದಿನದ ನಂತರ ನಾನು ಎಡಿಟಿಂಗ್ ಅಂತ ಕೂತ್ಕೊಂಡಿದ್ದೀನಿ ರೀ. ಲಾಂಗ್ ವಿಡಿಯೋ ಹಾಕಿ ತುಂಬಾ ದಿನ ಆಗಿತ್ತು. ನೋಡಿ, ಇದು ನಾನು ತೋರಿಸ್ತಾ ಇರೋಂತಹ ಕೆರೆ ಬಂದು ಕರಡಿ ಕೆರೆ. ನಾನು ಶಾರ್ಟಲ್ಲಿ ಇದು ಯಾವ ಕೆರೆ ಅಂತಲೂ ಕೂಡ ಕ್ವಶನ್ ಕೇಳಿದ್ದೀನಿ, ಬಟ್ ಯಾರೂ ಆನ್ಸರೇ ಮಾಡಿಲ್ಲ. ಓಕೆ, ಇರಲಿ. ನಾನು ಕರಡಿ ಮಾರ್ಗವಾಗಿ ಅರಳುಗುಪ್ಪೆಗೆ ಹೋಗ್ತಾ ಹೋದೆ. ಇಲ್ಲಿ ಕರಡಿ ಬೆಟ್ಟನ ನಾವು ನೋಡಿದ್ದೀವಿ, ತುಂಬ ದಪ್ಪದಿರುತ್ತೆ. ಇಲ್ಲಿ ನೋಡಿ, ಸಣ್ಣ ಸಣ್ಣ ಬಂಡೆಗಳು, ತುಂಬ ಚೆನ್ನಾಗಿತ್ತು ಒಂಥರ. ಅಲ್ಲೇ ಅಕ್ಕಪಕ್ಕ ತೋಟ ಎಲ್ಲ, ಎನ್ವೈರನ್ಮೆಂಟ್ ಅಂತೂ ಸೂಪರ್ ಆಗಿತ್ತು. ಹಾಗೆ ಬಿಸಿಲು ಸಖತ್ತಾಗಿತ್ತು. ಈ ಚಾನಲ್ ಮೇಲೆ ಹೋಗ್ಬೇಕಾರಂತೂ ನನಗಂತೂ ಲಿಟ್ರಲಿ ನಾನು ಎದ್ರುಕೊಂಡೇ ಬಿಟ್ಟಿದ್ದೆ. ಈಗ ನೀವು ನೋಡ್ತಾ ಇರೋದೇ ನಮ್ಮ ಹೆಮ್ಮೆಯ ಅರಳುಗುಪ್ಪೆ ದೇವಸ್ಥಾನ. ಅರಳುಗುಪ್ಪೆ ದೇವಸ್ಥಾನನ ನೋಡ್ತಾ ಇದ್ದರೆ ಒಂದು ಸೆಕೆಂಡ್ ನನಗೆ ಆಶ್ಚರ್ಯ ಆಗುತ್ತೆ ಅನಿಸುತ್ತೆ. ಮೋಸ್ಟ್ಲಿ ನಾನು ಬೇಲೂರಲ್ಲಿದ್ದೀನೋ, ಹಳೇಬೀಡಲ್ಲಿದ್ದೀನೋ, ಅಥವಾ ನಮ್ಮ ಟಿಪ್ಟೂರಲ್ಲೇ ಇದ್ದೀನೋ ಅಂತ. ಹೌದು, ನಾವು ಅಷ್ಟು ದೂರ ಹೋಗ್ತೀವಿ ರೀ. ಬಟ್ ಇಲ್ಲೇ ನೋಡಿ, ಏನು ಸಖತ್ತಾಗಿರುವಂತಹ ದೇವಸ್ಥಾನ ಇದೆ. ನನಗಂತೂ ಅಲ್ಲಿ ಸೈಲೆನ್ಸ್, ಯಾಕೆಂದರೆ ನಾನು ಹೋಗಿದ್ದು 1:30 ಇಂದ 2 ಗಂಟೆ ಟೈಮು, ಮಧ್ಯಾಹ್ನ. ಸೊ ಹಳ್ಳಿ ಕಡೆಯಲ್ಲೆಲ್ಲ ಆ ಟೈಮಲ್ಲಿ ಯಾರೂ ಮನೇಲಿರೋದಿಲ್ಲ, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಸೊ ಆ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಈ ರೀತಿ ಕೆತ್ತನೆಗಳು, ಅದು ಇನ್ ಡೀಟೇಲ್ ಕೆತ್ತನೆಗಳನ್ನ ನೋಡ್ತಿದ್ದಾಗ ಒಂದು ಸಲ ಎಂಥವರೇ ಆದರೂ ಕೂಡ ಅದರೊಳಗೆ ಮನಸೋತು ಮೈ ಮರೆಯೋದಂತೂ ಖಂಡಿತ. ಅಷ್ಟು ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಕೆಲವೊಂದೊಂದು ವಿಗ್ರಹಗಳನ್ನ ಹಾಳು ಮಾಡಿದರು. ಆಮೇಲೆ ನನಗೆ ಅಲ್ಲೊಂದು ಹುಡುಗಿ ಹೇಳ್ತಾಯಿದ್ರು, ವೀಡಿಯೋ ಮಾಡಬೇಡಿ ಅಕ್ಕ, ವೀಡಿಯೋ ಮಾಡಬೇಡಿ ಅಂತ. ಬಟ್ ನನಗೆ ಆ ಟೈಮಲ್ಲಿ ಆ ಹುಡುಗಿ ಮೇಲೆ ಬೇಜಾರಾಯಿತು. ಇಷ್ಟು ಚೆನ್ನಾಗಿರುವಂತಹ ದೇವಸ್ಥಾನನ ವೀಡಿಯೋ ಮಾಡಬೇಡಿ ಅಂತಾರಲ್ಲ, ಇದು ಏನಪ್ಪ ಅನ್ನೋ ನನಗೊಂಥರ ಆಯಿತು ರೀ. ಬಟ್ ಆಮೇಲೆ ಅರ್ಥ ಆಗಿದ್ದು, ರಿಯಲೈಸ್ ಆಗಿದ್ದೇನು ಅಂದರೆ, ನಮ್ಮೆಲ್ಲರ ಬುದ್ಧಿ ಇಷ್ಟೇ, ಯಾವುದನ್ನು ಚೆನ್ನಾಗಿರೋದು ಬಿಡೋದೇ ಇಲ್ಲ. ಯಾಕೆಂದರೆ ಅದಕ್ಕೆ ಸಾಕ್ಷಿ ಅಲ್ಲೊಂದು ಆನೆ ಇದೆ. ಆ ಒಂದು ಆನೆಗೆ ಆನೆ ಮೂತಿನೇ ಇಲ್ಲ. ಈ ರೀತಿ ಮಾಡೋ ಅಂಥದ್ದು ಕೆಲಸಗಳನ್ನ ನಾವೆಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ಅನಿಸುತ್ತೆ. ಅದಕ್ಕೆ ಆ ಹುಡುಗಿ ಪಾಪ ಹಾಗೆ ಹೇಳ್ತಿತ್ತು ಏನೋ. ಬಟ್ ಅವ್ರು ಹೇಳೋದ್ರಲ್ಲೂ ಓಕೆ, ಏನೋ ಒಂದು ಮ್ಯಾಟ್ರ್ ಇದೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಏನು ಮಾಡಿದೆ, ಈ ದೇವಸ್ಥಾನದ ಆಚೆ ಅಷ್ಟೇ ವೀಡಿಯೋ ಮಾಡಿದೆ, ಒಳಗಡೆ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಒಬ್ಬರು ಹೇಳೋದನ್ನ ಕೇಳಬೇಕು ಅಂತ. ಅಲ್ಲಿದ್ದಂತಹ ಪುಟ್ಟು ಆನೆಗಳು ಸಖತ್ತಾಗಿತ್ತು ಮಾತ್ರ. ಅದರಲ್ಲೂ ಇನ್ ಡೀಟೇಲ್ ವರ್ಕ್. ಆನೆಲೂ ಕೂಡ ಆ ಕಾಲಿನ ಗೆಜ್ಜೆ, ಆಮೇಲೆ ಆನೆ ಮೇಲೆ ಬರುವಂತಹದ್ದು ಮಾಲೆ, ಅದಕ್ಕೆ ಹಾಕುವಂತಹ ಬಟ್ಟೆ, ಈ ಥರ ಸಖತ್ ಬಟ್ಟೆ ಅಂದರೆ ಭುಜದ ಮೇಲೆ ಹಾಕ್ತಾರೆ, ಆನೆಗೆ ಹಾಕ್ತಾರೆ ಅಂತ ನನಗೆ ಹೇಳ್ತಾ ಇಲ್ಲ. ಆನೆ ಬೆನ್ನ ಮೇಲೆ ಹಾಕುವಂತಹ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅಲ್ಲಿ ನೋಡಿ, ನಕ್ಷತ್ರದ ಆಕಾರದ ಜಗಲಿ ಅಂದರೆ ನಮ್ಮ ಹೊಯ್ಸಳರ ದೇವಸ್ಥಾನದ ಶೈಲಿ ಅಂತ ಅರ್ಥ. ಎಲ್ಲೆಲ್ಲ ನಕ್ಷತ್ರದ ಆಕಾರದ ಜಗಲಿ ಬರುತ್ತೆ, ಆ ಜಗಲಿನ ನಾವು ನಿಸ್ಸಂದೇಹವಾಗಿ ಹೇಳ್ಬೋದು ಅದು ಹೊಯ್ಸಳರ ಶೈಲಿ ಅಂತ. ನೋಡಿ, ಆ ದೇವಸ್ಥಾನದ ಕೆತ್ತನೆಗಳು ಸ್ವಲ್ಪ ಜಾಗದಲ್ಲೂ ಅವರು ಬಿಡಿ ಹೋಗಲಿ, ಇಲ್ಲೇನು ಕಾಣಲ್ಲ, ಇಲ್ಲಿ ಮಾಡ್ದಲೇ ಇದ್ದರೆ ಬೇಡ ಅಂತಹ ಬಿಡೋ ಮಾತೇ ಇಲ್ಲ. ಇನ್ ಡೀಟೇಲ್ ವರ್ಕ್ ಎಲ್ಲ ದೇವರುಗಳ್ನೂ ಕೂಡ ನಾವು ನಮ್ಮ ಒಂದು ದೇವಸ್ಥಾನದಲ್ಲಿ ಎಲ್ಲ ದೇವತೆಗಳನ್ನ ನಾವು ನೋಡಬಹುದು. ಹಾಗೆ ನೋಡಿ, ಏನು ಸಖತ್ತಾಗಿದೆ. ಇದು ದೇವಸ್ಥಾನದ ಎಂಟ್ರಿ. ಬಟ್ ಒಳಗೆ ವಿಡಿಯೋ ಮಾಡಿಲ್ಲ ನಾನು. ಅಲ್ಲೇ ಹಾಗೆ ಇನ್ ಡೀಟೇಲ್ ವರ್ಕ್ನ ನಾನು ಈಗ ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ನೋಡಿ, ಸಣ್ಣ ಸಣ್ಣ ಡೀಟೇಲ್ ವರ್ಕ್ ಏನೂ ಬಿಟ್ಟಿಲ್ಲ. ಅಲ್ಲಿ ನೋಡಿ, ಕುದುರೆ ಮೇಲೆ ಆನೆ, ಆ ಸಣ್ಣ ಗೋಪುರಗಳು, ಆ ಕೆಳಗೂ ಕೂಡ ಏನೆಲ್ಲ ವರ್ಕ್ ಹೇಗೆಲ್ಲ ಮಾಡಿರ್ತಾರೆ ಅಂದರೆ, ಈ ನೀವು ಬೊಂಬೆಗಳ್ನ ನೋಡಿ, ಸೇಮ್ ಡಿಸ್ಟೆನ್ಸ್. ಇವಾಗೆಲ್ಲ ಅಚ್ಚುಗಳಿದೆ, ಅಚ್ಚುಗಳನ್ನ ಹಾಕಿ ಈಸಿಯಾಗಿ ಮಾಡಿಬಿಡ್ತಾರೆ. ಬಟ್ ಕಲ್ಲಿಗೆ ಯಾವ ರೀತಿ ಹಚ್ಚಾಕ್ತೀರಾ? ಹಚ್ಚಾಕೋಕ್ಕೆ ಚಾನ್ಸೇ ಇಲ್ಲ. ಪ್ರತಿಯೊಂದೂ ಬೆಂಡ್ ಆಗೋದ್ರಿಂದ ಹಿಡಿದು ಮೇಲೆ ಕೆತ್ತೋದು, ಇದೆಲ್ಲದೂ ಕೂಡ ಒಂದೇ ಸೈಜಲ್ಲಿ ಮಾಡ್ತಾರಲ್ಲ, ಹೇಗೆ ಮಾಡ್ತಿದ್ರು ಅಂತ ಅಂದ್ಕೊತೀನಿ. ಇವತ್ತು ನಾವು ಏನೇ ಅಪ್ಗ್ರೇಡ್ ಆಗಿರ್ಬೋದು, ಹೌದಲ್ವಾ? AI ನಮ್ಮ ಫೋಟೋನು, ಡ್ರೆಸ್ಸು ಎಲ್ಲ ಚೇಂಜ್ ಮಾಡ್ಕೋಬೋದು ಫೋಟೋಸಲ್ಲೇ. ಬಟ್ ಈ ರೀತಿ ದೇವಸ್ಥಾನ ಕಟ್ಟೋಕ್ಕಾಗೋದು ನಮ್ಮ ಪುರಾತನ ಜನರಿಂದ ಮಾತ್ರನೇ. ಮತ್ತಿನ್ನೆಂದೂ ಈ ಇತಿಹಾಸನ ಯಾರಿಂದನೂ ಇತಿಹಾಸ ಮಾಡಲಿಕ್ಕೆ ಚಾನ್ಸೇ ಇಲ್ಲ, ಹೌದಲ್ವಾ? ನೋಡಿ, ಯುದ್ಧದಲ್ಲಿ ಬಳಸ್ತಿದ್ದಂತಹ ಸಾಮಗ್ರಿಗಳು, ಹಾಗೆಯೇ ಯುದ್ಧಕ್ಕೆ ಬಳಸ್ತಿದ್ದಂತಹ ಪ್ರಾಣಿಗಳನ್ನೂ ಕೂಡ ನಮ್ಮ ದೇವಸ್ಥಾನದಲ್ಲಿ ಕೆತ್ತನೆಗಳನ್ನ ಮಾಡಲಾಗ್ತಿತ್ತು. ನೋಡಿ,
ಆಮೇಲೆ ಈ ಕಿಟಕಿ ನೋಡಿ, ಈ ಕಿಟಕಿ ತುಂಬ ದೊಡ್ಡದಾಗಿ ಮಾಡ್ತಾ ಇರಲಿಲ್ಲ. ಯಾವುದೇ ದೇವಸ್ಥಾನ ನೋಡಿದ್ರೂ ಬೆಳಕು ದೇವಸ್ಥಾನದೊಳಗೆ ಜಾಸ್ತಿ ಬರದಲ್ಲೇ ಇರೋ ಥರನೇ ಮಾಡೋರು. ಯಾಕೆ ಅಂತಂದರೆ ಬೆಳಕನ್ನು ಬೆಳಕಲ್ಲಿ ಕಂಡ್ರೆ ಅದೇನೋ ಆ ಕಂಡಂತಹ ಆನಂದ ಅನುಭವ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಪ್ರಕಾಶಮಾನವಾದಂತಹ ದೀಪದ ಬೆಳಕಲ್ಲಿ ದೇವ್ರನ್ನ ಕಂಡಾಗ ಆ ದೀಪದ ಬೆಳಕಲ್ಲಿ ದೇವರ ಅಂದ ಇನ್ನೂ ದುಪ್ಪಟ್ಟಾಗೋದು ಅನಿಸುತ್ತೆ. ಅದಕ್ಕೆ ನಮ್ಮೆಲ್ಲ ಪುರಾತನ ದೇವಸ್ಥಾನದೊಳಗೆ ಆದಷ್ಟು ಕತ್ತಲೇನೇ ಇರುತ್ತೆ. ನೋಡಿ ಇಲ್ಲೆಲ್ಲ ದೇವರುಗಳು ಸಖತ್ತಾಗಿದೆ. ಲಕ್ಷ್ಮೀ ನರಸಿಂಹ, ಹಾಗೇ ತಿರುಪತಿ ನಿಮ್ಮಪ್ಪನೂ ಇತ್ತು ಅಲ್ಲಿ, ಶ್ರೀಕೃಷ್ಣ, ಗಣಪತಿ ಮುಂದೆ ಬರ್ತಾ ಹೋಗುತ್ತೆ, ನೀವು ನೋಡ್ತಾ ಹೋಗಬೇಕಾದ್ರೆ. ನೋಡಿ ಇಲ್ಲಿ ಗಣಪತಿ ನಿತ್ಯ ಪೂಜೆ ಆಗುತ್ತೆ. ಕೃಷ್ಣ, ಎಲ್ಲರೂ ಕೂಡ ನಾನು ಕೃಷ್ಣಂದು ಒಂದು ಶಾರ್ಟಲ್ಲಿ ಹಾಕಿದ್ದೀನಿ. ಸಖತ್ತಾಗಿತ್ತು ಮಾತ್ರ ಕೆತ್ತನೆಗಳೆಲ್ಲ. ನನಗೆ ಒಂಥರ ವಾವ್ 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 ಅಂದರೆ ಒಂದೊಂದು ಕೆತ್ತನೆಗಳ್ನು ಕೂಡ ನೋಡಿದಾಗ ಇದರಿಂದ ಅದೆಷ್ಟು ಶಿಲ್ಪಿಗಳ ಕೈ ಚಳಕ ಇದೆ. ಹಾಗೂ ಅವರು ಇದಕ್ಕೋಸ್ಕರ ಅಂತ ಅವರ ಜೀವನನ ಎಷ್ಟು ಮುಡುಪಾಗಿಟ್ಟಿರ್ತಾರೆ. ಅವ್ರಿಗೆಲ್ಲ ಎಷ್ಟು ಪೇಷನ್ಸ್ ಇರಬೇಕು ಈ ಕೆತ್ತನೆಗಳನ್ನ ಮಾಡಬೇಕಾದ್ರೆ ಅನ್ನೋವಂಥದ್ದು ನನಗೆ ರಿಯಲೈಸ್ ಆಗ್ತಾ ಹೋಯಿತು.